ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಟ್ವಿನ್ ಬೈಕ್ ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಬೈಕ್ ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಮೊದಲನೇದಾಗಿ ಲುಕ್ಸ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವ್ಯೂ ಇಂದ, ಬ್ಯಾಕ್ ವ್ಯೂ ಇಂದ, ಸೈಡ್ ವ್ಯೂ ಇಂದ ಗಾಡಿ ಡೀಸೆಂಟ್ ಆಗಿ ಕಾಣಿಸುತ್ತೆ. ಮತ್ತೆ ಈ ಬೈಕ್ ನಲ್ಲಿ ಫೆಂಡರ್, ಫ್ರೇಮು, ಪ್ಯಾನೆಲ್ಸ್, ಫ್ಯೂಯಲ್ ಟ್ಯಾಂಕ್ ಎಲ್ಲಾನು ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಬೈಕ್ ನ ಪರ್ಪಸ್ ಬಂದು ಹೈವೇ ಕ್ರೂಸಿಂಗ್ ಗೆ ಚೆನ್ನಾಗಿರುತ್ತೆ. ಬಟ್ ಡೈಲಿ ಯೂಸೇಜ್ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್ ಮಾಡ್ಬೋದು. ಆದ್ರೆ ಈ ಗಾಡಿಯ ತೂಕ ಬಂದು 243 kg ಇದೆ. ಅಷ್ಟು ವೈಟ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಟ್ರಾಫಿಕ್ ಅಲ್ಲೆಲ್ಲ ಅಡ್ಡಾಡ್ತೀರಂದ್ರೆ ಗಾಡಿಯ ಪರ್ಫಾರ್ಮೆನ್ಸ್, ಟಾರ್ಕು, ಪವರ್ ಎಲ್ಲ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ರೈಡಿಂಗ್ ಪೋಸ್ಚರ್ ಎಲ್ಲ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂದ್ರೆ ರೈಡರ್ ನ ಫುಟ್ ಪೆಕ್ಸ್ ಫಾರ್ವರ್ಡ್ ಆಗಿ ಪ್ಲೇಸ್ ಮಾಡಿದ್ದಾರೆ. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಅಟ್ ಎಂಡ್ ಆಫ್ ದಿ ಹ್ಯಾಂಡಲ್ ಬಾರ್ ಕರ್ವ್ಡ್ ಶೇಪ್ ಅಲ್ಲಿ ಬಿಟ್ಟಿದ್ದಾರೆ. ಲೈಕ್ ಅಟ್ಲಾಸ್ ಸೈಕಲ್ ಅಲ್ಲಿ ಹ್ಯಾಂಡಲ್ ಬಾರ್ ಬರುತ್ತಲ್ಲ, ಆ ತರ ಬಿಟ್ಟಿದ್ದಾರೆ. ಈ ತರ ಹ್ಯಾಂಡಲ್ ಬಾರ್ ಶೇಪ್ ಕೊಟ್ಟಿರೋದ್ರಿಂದ ಗ್ರಿಪ್ ಆಗಿರುತ್ತೆ ಹೈಯರ್ ಸ್ಪೀಡ್ಸ್ ಅಲ್ಲಿ. ಫ್ರೇಮ್ ವಿಚಾರಕ್ಕೆ ಬಂದಾಗ ಸ್ಟೀಲ್ ಟ್ಯೂಬ್ಯುಲರ್ ಸ್ಪೈನ್ ಫ್ರೇಮ್ ಬರುತ್ತೆ. ಈ ಫ್ರೇಮ್ ನ ಬೆನಿಫಿಟ್ ಬಗ್ಗೆ ನಾನು ರೈಡ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ಫ್ರಂಟ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 19 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ ಟೈರ್ ಬರುತ್ತೆ. ರೇರ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಶಾಕ್ ಅಬ್ಸರ್ವರ್ ಬರುತ್ತೆ. ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಬ್ಯಾಕ್ ವೀಲ್ ನ ಟೈರ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್ ವೈಡರ್ ಟೈರ್ ಸೆಕ್ಷನ್ ಬರುತ್ತೆ. ಅಂದ್ರೆ 140 ಸೆಕ್ಷನ್ ಟೈರ್ ಬರುತ್ತೆ. ಟ್ಯೂಬ್ ಟೈರ್ ಆಗಿರುತ್ತೆ. ಬ್ರೇಕ್ಸ್ ವಿಚಾರಕ್ಕೆ ಬಂದಾಗ ಫ್ರಂಟ್ ವೀಲ್ ಮತ್ತೆ ಬ್ಯಾಕ್ ವೀಲ್ ಗೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಡ್ಯುಯಲ್ ಚಾನೆಲ್ ABS ಬರುತ್ತೆ ಈ ಒಂದು ಬೈಕ್ ನಲ್ಲಿ. ವೀಲ್ ಬೇಸ್ ವಿಚಾರಕ್ಕೆ ಬಂದಾಗ 1475 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ವಿಚಾರಕ್ಕೆ ಬಂದಾಗ 154 mm ಬರುತ್ತೆ. ಲೆಂತ್ ವಿಚಾರಕ್ಕೆ ಬಂದಾಗ 2318 mm ಬರುತ್ತೆ. ವಿಡ್ತ್ ವಿಚಾರಕ್ಕೆ ಬಂದಾಗ 892 mm ಬರುತ್ತೆ. ಹೈಟ್ ವಿಚಾರಕ್ಕೆ ಬಂದಾಗ 1137 mm ಬರುತ್ತೆ. ಸೀಟ್ ಹೈಟ್ ವಿಚಾರಕ್ಕೆ ಬಂದಾಗ 800 mm ಬರುತ್ತೆ. ಕ್ರಬ್ ವೇಟ್ ವಿಚಾರಕ್ಕೆ ಬಂದಾಗ 90% ಫ್ಯೂಯಲ್ ಪ್ಲಸ್ ಆಯಿಲ್ ಇದ್ದಾಗ 243 kg ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14 ಲೀಟರ್ಸ್ ಫ್ಯೂಯಲ್ ಇರಿಸುತ್ತೆ ಈ ಒಂದು ಟ್ಯಾಂಕ್ ನಲ್ಲಿ. ಮೈಲೇಜ್ ಅರೌಂಡ್ 22, 23, 24 ಕೊಡುತ್ತೆ ಮೈಲೇಜ್. ಮತ್ತೆ ಈ ಒಂದು ಬೈಕ್ ನಲ್ಲಿ ಪಿಲಿಯನ್ ರೈಡರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಯಾಕಂದ್ರೆ ಬೈಕ್ ನ ಲೆಂತ್ ಜಾಸ್ತಿ ಇದೆ. ಆರಾಮಾಗೆ ಪಿಲಿಯನ್ ರೈಡರು ಲಾಂಗ್ ಡ್ರೈವ್ ಕುತ್ಕೊಂಡು ಹೋಗ್ಬೋದು. ಕಾಲ್ನಲ್ಲಿ ಕ್ರಮ್ಸ್ ಎಲ್ಲ ಬರಲ್ಲ, ಮತ್ತೆ ಬ್ಯಾಕ್ ಪೇನ್ ಎಲ್ಲ ಬರಲ್ಲ. GT ಮತ್ತೆ ಇಂಟರ್ಸೆಪ್ಟರ್ ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬೈಕ್ ಫಾರ್ ಬೆಟರ್ ಅಂತ ಹೇಳ್ತೀನಿ ಲಾಂಗ್ ರೈಡ್ ಹೈವೇ ಕ್ರೂಸಿಂಗ್ ಗೆ. ಇನ್ನ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಅನಲಾಗ್ ಪ್ಲಸ್ ಡಿಜಿಟಲ್ ಸ್ಪೀಡೋಮೀಟರ್ ಬರುತ್ತೆ. ಅನಲಾಗ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ಡಿಜಿಟಲ್ ನಲ್ಲಿ ಫ್ಯೂಯಲ್ ಗೇಜು, ಓಡೋಮೀಟರ್, ಟ್ರಿಪ್ ಮೀಟರ್ ಮತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್ ಎಲ್ಲ ತೋರಿಸುತ್ತೆ. ಟ್ರಿಪ್ಪರ್ ನ್ಯಾವಿಗೇಷನ್ ಬರುತ್ತೆ. USB ಚಾರ್ಜಿಂಗ್ ಸಾಕೆಟ್ ಇದೆ. ಬ್ರೇಕ್ ಲಿವರ್ ನ ಮತ್ತೆ ಕ್ಲಚ್ ಲಿವರ್ ನ ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು. ಸೈಡ್ ಸ್ಟ್ಯಾಂಡ್ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಸ್ಯಾಡಿಗಾರ್ ಬರುತ್ತೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಈ ಬೈಕ್ ನಲ್ಲಿ 42 ಟೀತ್ ರಿಂಗ್ ಬರುತ್ತೆ. ಸ್ವಿಂಗ್ ಆರಾಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಎಕ್ಸಾಸ್ಟ್ ನ ಸ್ವಲ್ಪ ಹೈಟ್ ಅಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಸ್ಟ್ ನ ಕ್ರೋಮ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಅಂಡ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ನಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಹೆವಿಯೆಸ್ಟ್ ಬೈಕ್ ಅಂತ ಕರೀತಾರೆ. ಯಾಕಂದ್ರೆ ಈ ಗಾಡಿಯ ತೂಕ ಬಂದು 243 kg. ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಹ್ಯಾಲೋಜನ್ ಬಲ್ಬ್, ಟೈಲ್ ಲೈಟ್ ಚೆನ್ನಾಗಿ ಕಾಣುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ಬ್ರೌಸ್ ಮಾಡಕ್ಕೆ ಹೈ ಬಟನ್ ಕೊಟ್ಟಿದ್ದಾರೆ ಲೆಫ್ಟ್ ಹ್ಯಾಂಡಲ್ ಬಾರ್ ನಲ್ಲಿ. ಓವರ್ ಆಲ್ ಟೆಕ್ನಿಕಲ್ ವೈಸ್, ಡೈಮೆನ್ಷನ್ ವೈಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 647cc ಇನ್ಲೈನ್ ಟ್ವಿನ್ ಸಿಲಿಂಡರ್ 4-stroke BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ S4HC ಸೆಟಪ್ ಅಲ್ಲಿ ಈ ಒಂದು ಇಂಜಿನ್ ಬರುತ್ತೆ ವಿತ್ OBD ಸೆನ್ಸಾರ್. ಈ ಬೈಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ 270 ಡಿಗ್ರಿ ಅಲ್ಲಿ ಫೈರ್ ಅಪ್ ಆಗುತ್ತೆ. ಇಂಜಿನ್ ಅಲ್ಲಿ ವಿಸಲ್ ಸೌಂಡ್ ಕೇಳಿಸುತ್ತೆ. ಇಂಜಿನ್ ಇಂದ ವೈಬ್ರೇಷನ್ಸ್ ಜಾಸ್ತಿ ಫ್ರೇಮ್ಸ್ ಗೆಲ್ಲ ಬರಲ್ಲ. 46 ಮ್ಯಾಕ್ಸಿಮಮ್ ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಬೈಕ್. ಟಾರ್ಕ್ ವಿಚಾರಕ್ಕೆ ಬಂದಾಗ 52 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟಾರ್ಟಿಂಗ್ ಸಿಸ್ಟಮ್ ಬಂದು ಎಲೆಕ್ಟ್ರಿಕ್ ಸ್ಟಾರ್ಟ್ ಅಷ್ಟೇ ಬರೋದು. ಕೂಲಿಂಗ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಏರ್ ಅಂಡ್ ಆಯಿಲ್ ಕೂಲ್ಡ್ ಬರುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ F5. ಗೇರ್ ಬಾಕ್ಸ್ ವಿಚಾರಕ್ಕೆ ಬಂದಾಗ 6 ಸ್ಪೀಡ್ ಬರುತ್ತೆ ವಿತ್ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ನಿಮ್ ಜಾಬಲ್ಲಿ 5,000 ಇಟ್ಕೊಂಡು ಹೋಗ್ಲೇಬೇಕು. ಇನ್ ಕೇಸ್ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಮತ್ತೆ ಈ ಬೈಕ್ ನಲ್ಲಿ ರಿಮೂವಬಲ್ ಪಿಲಿಯನ್ ಸೀಟ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಶೋವಾ ಸಸ್ಪೆನ್ಷನ್ ಬರುತ್ತೆ. ಸಾಕಾಗಿದೆ ಅಂತ ಹೇಳ್ಬೋದು. ರೈಡ್ ಮಾಡಿ ಹೇಳ್ತಾ ಇದ್ದೀನಿ. ಹ್ಯಾಂಡಲ್ ಬಾರ್ ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಕ್ರೋಮ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಬೈಕ್ ನ ಸೈಜ್ ಗೆ ಮಿರರ್ ನ ಸೈಜ್ ಸ್ವಲ್ಪ ಚಿಕ್ಕದಾಗಿ ಫೀಲ್ ಆಗ್ತಾ ಇದೆ. ಓವರ್ ಆಲ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಹುಡುಗ, ಹುಡುಗಿ, ಅಂಕಲ್, ಆಂಟಿ ಯಾರ್ ಬೇಕಾದ್ರೂ ಈ ಗಾಡಿನ ಓಡಿಸಬಹುದು. ಆಫೀಸು, ಕಾಲೇಜಿಗೆಲ್ಲ ತಗೊಂಡೋಗ್ಬೋದು. ಸೊ ಬನ್ನಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಎ ರೈಡಿಂಗ್ ರಿವ್ಯೂ.
ಗೈಸ್, ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕು ಆಲ್ ನ್ಯೂ 2025 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 650 ಟ್ವಿನ್ ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಐ ಆಮ್ ಆಲ್ಸೋ ಓನರ್ ಆಫ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ. ಲೆಟ್ಸ್ ಗೋ ಫಾರ್ ಎ ರೈಡ್. FI ಆನ್ ಆಗಲಿ. ಸೊ ಕ್ಲಾಸಿಕ್ 650 ಟ್ವಿನ್ನು ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಎಲ್ಲನೇ ಹೆವಿಯೆಸ್ಟ್ ಬೈಕು. 243 kg ಬರುತ್ತೆ. ಬಟ್ ಓಡಿಸ್ಬೇಕಾದ್ರೆ ಗಾಡಿ ಯಾವ ಥರ ಫೀಲ್ ಆಗುತ್ತೆ ಅಂತ ನೋಡೋಣ. ಕ್ಯಾಮ್ರಾ ಎಲ್ಲ ಸೆಟ್ ಆಗಿದೆ, ಸ್ಟಾರ್ಟ್ ಮಾಡೋಣ. ಇಂಜಿನ್ ಸೌಂಡ್ ಈ ಥರ ಕೇಳಿಸುತ್ತೆ, ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಲೆಟ್ಸ್ ಗೋ. ಈ ಒಂದು ಇಂಜಿನ್ ಇದೆಯಲ್ಲ, 650cc ಇಂಜಿನು, ಈ ಇಂಜಿನಲ್ಲಿ 270 ಡಿಗ್ರಿ ಕ್ರ್ಯಾಂಕ್ ಶಾಫ್ಟು, 270 ಡಿಗ್ರಿಯಲ್ಲಿ ಫೈರ್ ಅಪ್ ಆಗುತ್ತೆ ಇಂಜಿನು. ಸೊ ನಿಮಗೆ ಆ ಒಂದು ಪವರು, ಆ ಒಂದು ಟಾರ್ಕು ಕ್ಲೀನಾಗಿ ನಿಮಗೆ ಫೀಲ್ ಆಗುತ್ತೆ. ಇಂಟರ್ಸೆಪ್ಟರು ಮತ್ತು GTಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಪವರ್ ಕಮ್ಮಿ ಇದೆ. 46 ಹಾರ್ಸ್ ಪವರ್ಸ್ ಬರುತ್ತೆ ಇಂಟರ್ಸೆಪ್ಟರು ಮತ್ತು GTಯಲ್ಲಿ 47 ಹಾರ್ಸ್ ಪವರ್ ಬರುತ್ತೆ. ಸೊ ಇದು ಹೆಡ್ಲೈಟ್ ಈ ಥರ ಫಾಲ್ ಆಗುತ್ತೆ. ನೈಟ್ ಟೈಮ್ ಹೋಗ್ತೀರಂದರೆ ಗ್ಯಾರಂಟಿ ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಳ್ಬೇಕು. ಸ್ವಲ್ಪ ಗಾಡಿನ ಹಿಂಡೋಣ ಬನ್ನಿ. ವಾವ್, ಫಸ್ಟ್ ಗೇರ್ ಅದಿದ್ದೀನಿ ಈಗ, ಸೆಕೆಂಡ್ ಗೇರ್. ಆ್ಯಕ್ಚುಲಿ ಫುಲ್ಲು ಚೆನ್ನಾಗಿದೆ ಇಂಟರ್ಸೆಪ್ಟರಿಗೆ ಕಂಪೇರ್ ಮಾಡಿದ್ರೆ. ಇಂಟರ್ಸೆಪ್ಟರ್ ಬಂದು ಫುಲ್ಲು ಒಂಥರ ಸ್ಪೋರ್ಟ್ಸ್ ಬೈಕ್ ಥರ, ಸ್ವಲ್ಪ ರೋಡ್ ಸ್ಟರ್ ಬೈಕ್ ಥರ. ಇದು ಪಕ್ಕ ಒಂದು ಕ್ರೂಸಿಂಗ್ ಬೈಕು. ನನ್ನ ವೇಟ್ ಬಂದು 90 kg. ಹತ್ತು ಯಾವ ಥರ ಹತ್ತುತ್ತೆ ನೋಡೋಣ ಬನ್ನಿ ಈ ಒಂದು ಗಾಡಿ. ಅದ್ರಿಂದ ಚೆಕ್ಕಿನಾಯಿತು. ಒಂದು ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ನಾನು ಇಂಟರ್ಸೆಪ್ಟರ್ ಓನರು. ನನಗೆ ಇಂಟರ್ಸೆಪ್ಟರ್ ಓಡಿಸ್ಬೇಕು ಒಂದು ಸ್ವಲ್ಪ ಏನೋ ಚೂರು ಹಿಂಸೆ ಆಗುತ್ತೆ, ಯಾಕಂದರೆ ರೈಡಿಂಗ್ ಪೋಸ್ಚರ್ ಆ ಥರ ಇದೆ. ಬಟ್ ಈ ಒಂದು ರೈಡಿಂಗ್ ಪೋಸ್ಚರ್ ಅಂತೂ ನಂಗೆ ಸಖತ್ ಇಷ್ಟ ಆಗುತ್ತೆ. ಒಂಥರ ಕಾರಲ್ಲಿ ಕುಂತಿದ್ದೀನೋ ಫೀಲಿಂಗ್ ಬರ್ತಾ ಇದೆ. ಸೊ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ನ್ಯೂಟ್ರಲ್ ಫಸ್ಟ್ ಗೇರ್, ಸೆಕೆಂಡ್ ಗೇರ್, third gear, ಡ್ರೈವಿಂಗ್ ಲೈನ್ ಎಲ್ಲ ಆರಾಮಾಗಿ ಚೇಂಜ್ ಮಾಡ್ಬೋದು ಗುರು. ಫೋರ್ತ್, ಬೇಗ ಅಪ್ರೋಚ್ ಆಗ್ತೀವಿ, ಹುಷಾರಾಗಿರ್ಬೇಕು. ಹೈಯರ್ ಸ್ಪೀಡ್ಸಲ್ಲಿ ಗಾಡಿ ತುಂಬಾ ಫುಲ್ಲು ಚೆನ್ನಾಗಿದೆ. ಬ್ರೇಕಿಂಗ್ ಚೆನ್ನಾಗಿದೆ. ಮುಂದ್ಗಡೆ ವೀಲ್ದು
ಗೇರ್ ಶಿಫ್ಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ವೈ ಬಿಕಾಸ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್, ಯೂ ಟರ್ನ್ ಎಲ್ಲ ಆರಾಮಾಗಿ ತಾಣ್ಬೋದು. ವೈ ಬಿಕಾಸ್ ಈ ಒಂದು ಬೈಕ್ನಲ್ಲಿ ಬ್ಯಾಕ್ ಸೈಡು 18 ಇಂಚಸ್ ಟೈರ್ ಪ್ರೊಫೈಲು, 140 ಸೆಕ್ಷನ್ ಬರುತ್ತೆ, ವೈಡರ್ ಟೈ ಸೆಕ್ಷನ್ ಬರುತ್ತೆ. GT-ಯಲ್ಲಿ ಮತ್ತು ಇಂಟರ್ಸೆಪ್ಟರಲ್ಲಿ 130 ಬರುತ್ತೆ. ಸೊ ಕಾರ್ನರಿಂಗ್ ಮಾಡೋಕೆ ಒಂದು ಸ್ವಲ್ಪ ಅದರಲ್ಲಿ ಭಯ ಆಗುತ್ತೆ. ಬಟ್ ಈ ಗಾಡಿಯಲ್ಲಿ ಆರಾಮಾಗಿ ಮಾಡ್ಬೋದು. ಕಾಲು ನೆಲಕ್ಕೆ ಇಡ್ದೇನೆ ಯೂ ಟರ್ನ್ ತಾಣ್ಬೋದು. 4th ಇದ್ದೀನಿ, 4th ಗೇರಲ್ಲಿ ಇದ್ದೀನಿ. ಸಿಕ್ಸ್ತ್ ಗೇರಿಗೆ ಹೋಗೋಕ್ಕೆ ಬಿಡ್ತಿಲ್ಲ ಗುರು, ಗಾಡಿ ಅಷ್ಟು ಪವರ್ಫುಲ್ ಆಗಿದೆ. ಈಗ 6th ಗೇರಿಗೆ ಹಾಕಿದ್ದೀನಿ. ಈ ಒಂದು ರೈಡಿಂಗ್ ಪೋಸ್ಚರ್ ಇದೆಲ್ಲ ಕಮಾಂಡಬಲ್ ಪೊಸಿಷನಲ್ಲಿದೆ. ಆರಾಮಾಗೆ ಮುಂಗಡೆ ಏನೇ ಅಡ್ಡ ಬರಲಿ ಆರಾಮಾಗೆ ಈ ಗಾಡಿ ಕಂಟ್ರೋಲ್ ಆಗುತ್ತೆ. ಬಿಕಾಸ್ ಆಫ್ ರೈಡಿಂಗ್ ಪೋಸ್ಚರ್ ಚೆನ್ನಾಗಿದೆ, ನಿಮಗೆ ವೀವಿಂಗ್ ಚೆನ್ನಾಗಿದೆ. ಆ್ಯಕ್ಚುಲಿ ಕಮಾಂಡ್ ಮಾಡ್ಬೋದು ನೀವು ಆರಾಮಾಗೆ. ಗುರು ಒಂದು ಬರ್ತಿದ್ದಾನೆ ಇಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೋದು, ಅಥವಾ ನೀವು ಹತ್ರ ಹೋದ್ರೂ ಕಂಟ್ರೋಲ್ ಮಾಡ್ಕೊಳ್ಬೋದು. ಆ ಥರ ಈ ಒಂದು ಹ್ಯಾಂಡಲ್ ಬಾರ್ ಪೊಸಿಷನ್ನು, ಫುಟ್ ಪೆಕ್ಸ್ನ ಪೊಸಿಷನ್ ಎಲ್ಲ ಸಖತ್ತಾಗಿಬಿಟ್ಟಿದ್ದಾರೆ. ಹೈಯರ್ ಸ್ಪೀಡ್ಸಲ್ಲಿ ಹೇಳ್ತಿರೋದು ನಾನು. ವಾವ್, ಗೇರ್ ಮಾತ್ರ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗುರು. ಒಳ್ಳೆ ಗ್ರಿಪ್ ಇದೆ. ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಸೀಟ್ ಹೈಟು ವೆನ್ ಕಂಪೇರ್ ಟು ಇಂಟರ್ಸೆಪ್ಟರ್ ಆ್ಯಂಡ್ GT ಸ್ವಲ್ಪ ಕಮ್ಮಿ ಇದೆ ಇದು. ಸೊ ಅದರಿಂದ ಏನಂದರೆ ಈಗ BMW ಬೆಂಜಲ್ಲೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರುತ್ತೆ, ಯಾಕಂದರೆ ಹೈ ಸ್ಪೀಡ್ ಸ್ಟೆಬಿಲಿಟಿ ಇರಲಿ ಅಂತ. ಸೊ ಆ ಥರ ಈ ಗಾಡಿ ಇದೆ, ಗ್ರಿಪ್ಪಾಗೆ ಕುಂತಿರುತ್ತೆ ರೋಡ್ ಮೇಲೆ. ಸೊ ನಿಮಗೆ ಏನಂದರೆ ಸ್ವಿಂಗ್ ಮಾಡೋಕ್ಕೆ, ಕಾರ್ನರಿಂಗ್ ಮಾಡಬೇಕಾದ್ರೆ ನಿಮಗೆ ಭಯ ಪಡಿಸೋಲ್ಲ ಗಾಡಿ ಬೀಳಂಗಾಗೋದು ಅವೆಲ್ಲ ಆಗಲ್ಲ. ಸೊ ಗಾಡಿ ಸ್ಟೇಬಲ್ ಆಗಿದೆ ಹೈಯರ್ ಸ್ಪೀಡ್ಸಲ್ಲಿ. ಆ್ಯಂಡ್ ಫ್ರೇಮ್ ವಿಚಾರಕ್ಕೆ ಬಂದಾಗ ಸ್ಪೈನ್ ಫ್ರೇಮ್ ಬರುತ್ತೆ. ಸ್ಪೈನ್ ಫ್ರೇಮ್ ಅಂದರೆ ಸಿಂಗಲ್ ಫ್ರೇಮ್ ಥರ ಇರುತ್ತೆ ಅದು ನೋಡೋಕ್ಕೆ. ಬಟ್ ಟ್ಯೂಬ್ಲರ್ ಫ್ರೇಮೇ ಅದೂ. ಬಟ್ GT ಮತ್ತು ಇಂಟರ್ಸೆಪ್ಟರ್ ಎಲ್ಲ ಬರೋದು ಡಬಲ್ ಕ್ರಾಡಲ್ ಫ್ರೇಮು. ಇದು ಸ್ಪೈನ್ ಫ್ರೇಮು, ಸಿಂಗಲ್ ಸ್ಪೈನ್ ಇರುತ್ತೆ ಅಷ್ಟೇ. ಯಾಕೆ ಈ ಥರ ಫ್ರೇಮ್ ಕೊಡ್ತಾರೆ ಅಂದರೆ ಇಂಥ ಬೈಕಿಗೆಲ್ಲ, ಅಂದರೆ ಈ ಥರ ಬೈಕಿಗೆಲ್ಲ, ಕ್ರೂಸಿಂಗ್ ಬೈಕಿಗೆಲ್ಲ. ಸೊ ಒಂದು ಸ್ವಲ್ಪ ಏನು ಆರಾಮಾಗಿ ಹೋಗಲಿ, ಕ್ರೂಸಿಂಗಿಗೆ ಬ್ಯಾಕ್ ಪೈನ್ ಎಲ್ಲ ನೋವು ಬರದೇ ಇರಲಿ ಅಂತ ಈ ಥರ ಒಂದು ಫ್ರೇಮ್ ಬಿಡ್ತಾರೆ. ರೈಡಿಂಗ್ ಪೋಸ್ಚರ್ ವಿಚಾರಕ್ಕೆ ಬಂದಾಗ ಒಂಥರ ಸೋಫಾ ಮೇಲೆ ಕುಂತಿರೋ ಫೀಲ್ ನನಗೆ ಕೊಡ್ತಾ ಇದೆ. ಫುಟ್ ಪೆಕ್ಸ್ ಎಲ್ಲ ಫಾರ್ವರ್ಡ್ ಆಗಿದೆ, ಬ್ಯಾಕ್ ಬ್ರೇಕ್ನೆಲ್ಲ ಆರಾಮಾಗಿ ಹಿಡಿಬೋದು, ಗೇರ್ನೂ ಆರಾಮಾಗೆ ಏನು ಚೇಂಜ್ ಮಾಡ್ಬೋದು. ಆ ಒಂದು ಏನು ಪೆಡಲ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಹ್ಯಾಂಡಲ್ ಬಾರ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ಮುಂದೆ ಬಗ್ಗಂಗಿಲ್ಲ, ಅಪ್ರೈಟ್ ರೈಡಿಂಗ್ ಪೋಸ್ಚರು, ಬೆನ್ನೋವು ಬರಲ್ಲ. GT-ಯಲ್ಲಿ ಒಂದು ಸ್ವಲ್ಪ ಬೆನ್ನೋವು ಬರುತ್ತೆ, ಇಂಟರ್ಸೆಪ್ಟರಲ್ಲಿ ಸ್ಲೈಟ್ಲಿ ಬರುತ್ತೆ. ಬಟ್ ಈ ಒಂದು ಬೈಕ್ನಲ್ಲಿ ಬರೋದೇ ಇಲ್ಲ. ಯಾರಿಗೆ ಸೂಪರ್ ಮೀಟಿಯೋರ್ 650 ಇಷ್ಟ ಆಗಲ್ವೋ ಅವರಿಗೆ ಈ ಒಂದು ಗಾಡಿ. ಯಾಕಂದರೆ ಕ್ಲಾಸಿಕ್ 650 ಒಂಥರ ಬಿಗ್ಗರ್ ವರ್ಷನ್ ಆಫ್ ಕ್ಲಾಸಿಕ್ 350 ಅಷ್ಟೇ. ಸೊ ನಿಮಗೆ ಕ್ಲಾಸಿಕ್ 350ಯಲ್ಲಿ ನೀವು ಮುಂದೆ ಬಗ್ಗೋ ಅವಶ್ಯಕತೆ ಇರಲ್ಲ ಜಾಸ್ತಿ, ಸ್ವಲ್ಪ ಅಪ್ರೈಟಲ್ಲೇ ಇರ್ತೀರ. ಇದು ಇನ್ನೂ ಜಾಸ್ತಿ ಅಪ್ರೈಟಲ್ಲಿದೆ ಅಂತಲೇ ಹೇಳ್ತೀನಿ. ಆರಾಮಾಗೆ ಏನು ಕೈಯೆಲ್ಲ ಅಗಲ ಮಾಡಿಕೊಂಡು, ಕಾಲೆಲ್ಲ ಅಗಲ ಮಾಡಿಕೊಂಡು ಆರಾಮಾಗೆ ರೈಡ್ ಮಾಡ್ಬೋದು. ಸೊ ಏನಂದರೆ ವೆಯ್ಟ್ ಜಾಸ್ತಿ, ಓಡಿಸ್ಬೇಕಾರೆ ನಿಮಗೆ ಆ ತೂಕ ಗೊತ್ತೇ ಆಗಲ್ಲ. ಒಂಥರ ಲೈಕ್ ನಾವು ರೋಡ್ ಮೇಲೆ ಹೋಗ್ತಿರೋ ಫೀಲೇ ಕೊಡಲ್ಲ, ಯಾಕಂದರೆ ಸಸ್ಪೆನ್ಷನ್ ಚೆನ್ನಾಗಿದೆ, ವೀಲ್ ಸೈಜು, ವೀಲ್ ಬೇಸು ಎಲ್ಲನೂ ಚೆನ್ನಾಗಿದೆ. ಸಿಟಿ ಲಿಮಿಟ್ಸಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಟೂ 243 kg ಇದ್ರೂ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು ಹೈಯರ್ ಸ್ಪೀಡ್ಸಲ್ಲಿ. ಲೋಯರ್ ಸ್ಪೀಡ್ಸಲ್ಲಿ ಸಿಟಿಯಲ್ಲಿ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಬಟ್ ಹ್ಯಾಂಡಲ್ ಬಾರ್ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ರೈಡಿಂಗ್ ಪೋಸ್ಚರು, ಸೀಟಿಂಗ್ ಪೋಸ್ಚರ್ ಎಲ್ಲ ಸಖತ್ ಇಷ್ಟ ಆಯಿತು. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ವೈ ಬಿಕಾಸ್
140 ಟೈರ್ನ ಸೆಕ್ಷನ್ ಇದೆ, 18 ಇಂಚಸ್ ಬರುತ್ತೆ. ನಿಜವಾಗ್ಲೂ ಆನೆ ಮೇಲೆ ಕುಂತಿರೋ ಫೀಲ್ ಕೊಡ್ತಾ ಇದೆ. ನನ್ನ ಇಂಟರ್ಸೆಪ್ಟರ್ 650ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿ ತುಂಬಾ ರಿಲ್ಯಾಕ್ಸ್ ರೈಡಿಂಗ್ ಪೊಸಿಷನಲ್ಲಿದೆ. ಆರಾಮಾಗೆ ನೋಡಿ ಕಂಟ್ರೋಲಿಗೆ ಬಂತು. ಸಡನ್ ಸರ್ಪ್ರೈಸಿಗೆ ಇಂಜಿನ್ ರಿಫೈನ್ಮೆಂಟು 650cc ಇನ್ನೂ ಜಾಸ್ತಿನೇ ಮಾಡ್ತಿದ್ದಾರೆ ಹೊರತು ಏನು ಬೇರೆ ಇಂಜಿನ್ ಥರ ಅಂಡರ್ ಪವರ್ ಮಾಡ್ತಿಲ್ಲ. ಇದನ್ನು ಇನ್ನೂ ರಿಫೈನ್ಮೆಂಟ್ ಮಾಡಿ ಇನ್ನೂ ಚೆನ್ನಾಗಿ ಬಿಡ್ತಿದ್ದಾರೆ. ಪ್ಯಾರಲಲ್ ಪಿನ್ ಇಂಜಿನ್ ವಿತ್ 270 ಡಿಗ್ರಿ ಕ್ರ್ಯಾಂಕ್ ಶಾಫ್ಟ್. ಹೈವೇಸಲ್ಲಂತೂ ಆರಾಮಾಗಿ ಹೋಗುತ್ತೆ ಗುರು ಈ ಒಂದು ಗಾಡಿ. ಸಿಟಿ ಯೂಸೇಜಲ್ಲಿ ಟಾರ್ಕು ಜಾಸ್ತಿ ಇರೋದ್ರಿಂದ ಸ್ಟಾಪ್ ಆಗಲ್ಲ ಹಗ್ಲಗ್ಲ. ಸೊ ಲೋ ಆ್ಯಂಡ್ ಟಾರ್ಕ್ ಚೆನ್ನಾಗಿದೆ. ಬಟ್ ಗಾಡಿ ಉದ್ದ ಇದೆಯಲ್ಲ, ಸಿಟಿ ಯೂಸೇಜಲ್ಲಿ ಲೆಂತ್ ನೋಡಿಕೊಂಡು ಮನೋವರ್ ತೊಗೊಳ್ಬೇಕು. GT ಇಂಟರ್ಸೆಪ್ಟರಲ್ಲೆಲ್ಲ ಆ ತಲೆನೋವಿಲ್ಲ, ಯಾಕಂದರೆ ಚಿಕ್ಕದಾಗಿದೆ. ಬಟ್ ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ, ಎಲ್ಲನೂ ದೊಡ್ಡದಾಗಿದೆ. ಸೀಟ್ ಹೈಟು ಮತ್ತು ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಪವರಲ್ಲಿ ಕಮ್ಮಿ ಇದೆ 650cc ಎಲ್ಲ ಒಂದು ರೇಂಜಿಗೆ ಕಂಪೇರ್ ಮಾಡಿದ್ರೆ. ಇದರಲ್ಲಿರೋ ಒಂದು ಪವರು 46 ಹಾರ್ಸ್ ಪವರ್ ಬರುತ್ತೆ, ಬೇರೆದಲ್ಲೆಲ್ಲ 47 ಬರುತ್ತೆ. ನೋಡಿ ಹೇಳಿದ ಮಾತು ಕೇಳುತ್ತೆ. ಗೇರ್ ಶಿಫ್ಟಿಂಗ್ ಅಂತೂ ಬೆಣ್ಣೆ. ವೈಬ್ರೇಷನ್ ಇದೆ. ನನಗೆ ಸ್ವಲ್ಪ ಸೀಟ್ ಹತ್ರ ವೈಬ್ರೇಷನ್ ಅನ್ನಿಸ್ತಿದೆ ಸ್ವಲ್ಪ. ಈಗ ಸಿಗ್ನಲ್ನಲ್ಲಿ ನಿಲ್ಲಿಸಿದ್ದೀನಿ. ನನ್ನ ಹೈಟ್ ಬಂದು 5.7. ನನ್ನ ಎರಡು ಕಾಲನ್ನ ಫೂಟು ಫ್ಲ್ಯಾಟ್ ಆಗಲ್ಲ, ಒಂದು ಕಾಲನ್ನ ಫೂಟು ಫ್ಲ್ಯಾಟ್ ಆಗುತ್ತೆ. ಸೊ 5.6 ಇರೋರು ಆರಾಮಾಗಿ ಓಡಿಸ್ಬೋದು. ನನ್ನ ಹೈಟೇ ಇರ್ತಾರೆ, 5.7 ಇರುತ್ತೆ. 5.7ಕಿನ್ನ ಹೈಟ್ ಜಾಸ್ತಿ ಇರೋರು ಈ ಗಾಡಿನ ಆರಾಮಾಗಿ ಓಡಿಸ್ಬೋದು. ಕಂಫರ್ಟ್ ಲೆವೆಲ್ ಚೆನ್ನಾಗಿರುತ್ತೆ ಅವರಿಗೆ. ಬಟ್ ಕುಳ್ಳಕ್ಕಿರೋರು ಏನಿದ್ರು ಸೂಪರ್ ಮೀಟಿಯೋರು ಮತ್ತು ಗೋ ಆ್ಯನ್ ಕ್ಲಾಸಿಕ್ 350ಗೆ ಹೋಗ್ಬೇಕಾಗುತ್ತೆ. ಈ ಒಂದು ಗಾಡಿನ ಬಂದು ಟಾರ್ಕ್ಯುವಾ ನಾಗರಬಾವಿ ಶೋರೂಮಲ್ಲಿ ತಗೊಳ್ಳಿ.